ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಸಮಾಜದಲ್ಲಿ ವಿಷ ಬೀಜ ಬಿತ್ತುವಂತವರಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ. ತೇಜಸ್ವಿನಿ ಅನಂತ್ ಕುಮಾರ್ ಅಂತಹ ಸುಸಂಸ್ಕೃತರಿಗೆ ಬಿಜೆಪಿ ಟಿಕೆಟ್ ಅನ್ನ ಕೊಟ್ಟಿಲ್ಲ. ಸಮಾಜದಲ್ಲಿ ವಿಷ ಬೀಜ ಬಿತ್ತುವ ವ್ಯಕ್ತಿಗೆ ಬಿಜೆಪಿ ಟಿಕೆಟ್ ಅನ್ನ ಕೊಟ್ಟಿದ್ದು ದುರಂತ ಅಂತ ಹೇಳಿ ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ರು ಬನ್ನಿ ನೋಡೋಣ. ಕರ್ನಾಟಕದ ಮೊದಲನೇ ಹಂತದ ಲೋಕಸಭೆ ಚುನಾವಣೆಗೆ ಎಲ್ಲ ಅಭ್ಯರ್ಥಿಗಳು ಒಟ್ಟಾರೆ 28 ಕ್ಷೇತ್ರಗಳಿಗೂ ಕೂಡ ಈಗಾಗಲೇ ಅಭ್ಯರ್ಥಿಯನ್ನು ಘೋಷಣೆ ಮಾಡಲಾಗಿದೆ. ವಿಶೇಷವಾಗಿ ಬೆಂಗಳೂರು ಉತ್ತರದಿಂದ ಕಾಂಗ್ರೆಸ್ನಿಂದ ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನುವಂತ ಕುತೂಹಲ ಇತ್ತು. ಆ ಕುತೂಹಲಕ್ಕೆ ತೆರೆಬಿದ್ದು ಇವತ್ತು ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರು ನಾಮಪತ್ರ ಕೂಡ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಸ್ವತಃ ಕೃಷ್ಣ ಬೈರೇಗೌಡರಿಗೆ ನಮ್ಮ ಜೊತೆಗಿದ್ದಾರೆ. ಕೃಷ್ಣ ಬೈರೇಗೌಡ್ರೆ, ಉತ್ತರದ ನಿರೀಕ್ಷಿತ ಅಭ್ಯರ್ಥಿನೋ ಅಥವಾ ಅನಿರೀಕ್ಷಿತ ಅಭ್ಯರ್ಥಿನೋ ಗೊತ್ತಾಗ್ಲಿಲ್ಲ. ಒಟ್ಟಾರೆ ಜನತಾದಳ, ಕಾಂಗ್ರೆಸ್ ಹಾಗೂ ಎರಡೂ ಪಕ್ಷ ಮತ್ತು ಮತದಾರರ ಒಂದು ಒತ್ತಾಯ ಇವೆಲ್ಲದಕ್ಕೂ ಸಹ ಗೌರವ ಕೊಟ್ಟು ಅಭ್ಯರ್ಥಿ ಆಗಿದ್ದೇನೆ. ನಮ್ಮ ಪಕ್ಷದ ವರಿಷ್ಠರು ಮಾನ್ಯ ಸಿದ್ದರಾಮಯ್ಯನವರು, ದಿನೇಶ್ ಗುಂಡೂರಾವ್ ಅವರು, ಜನತಾದಳ ವರಿಷ್ಠರು ಮಾನ್ಯ ದೇವೇಗೌಡರು, ಅವರು ಎಲ್ಲರೂ ಸಹ ನೀವೇ ಅಭ್ಯರ್ಥಿ ಆಗಬೇಕು ಅಂತೇಳಿ, ಹಾಗೂ ನಮ್ಮ ಕ್ಷೇತ್ರದಲ್ಲಿ ಸುಮಾರು ನಾವು 7 ಶಾಸಕರಿದ್ದೇವೆ. ಕಾಂಗ್ರೆಸ್, ಜನತಾದಳ 6 ಶಾಸಕರು ಸಹ ಅವರು ಎಲ್ಲ ನಾನೇ ಅಭ್ಯರ್ಥಿ ಆಗಬೇಕು ಅಂತ ಒತ್ತಾಯ ಮಾಡಿದ್ರು. ಅವರೆಲ್ಲರ ಭಾವನೆಗಳಿಗೆ ಗೌರವ ಕೊಟ್ಟು ಬಹಳ ಜವಾಬ್ದಾರಿಯಿಂದ ಇದನ್ನ ನಾನು ಸ್ವೀಕಾರ ಮಾಡಿದ್ದೇನೆ. ಜನ ಆಶೀರ್ವಾದ ಮಾಡ್ತಾರೆ ಅನ್ನೋ ನಿರೀಕ್ಷೆ ಇಟ್ಕೊಂಡಿದ್ದೇನೆ. ಸರ್, ಅವರೆಲ್ಲರ ಭಾವನೆಗೆ ನೀವು ಬೆಲೆ ಕೊಟ್ರಿ, ಆದ್ರೆ ಸಚಿವರಾಗಿದ್ದಂತ ನೀವು ಸಂಸದರಾಗಿ ಹೋಗಬೇಕಾದಂತ ಅನಿವಾರ್ಯತೆಗೆ ಸಿಲುಕಿದ್ರಲ್ಲ, ಏನ್ ಅನಿಸ್ತಾ ಇದೆ ಈಗ? ಇಲ್ಲ, ನೋಡಿ, ಸಾರ್ವಜನಿಕ ಜೀವನದಲ್ಲಿ ಆಗೋದೆಲ್ಲ ಒಳ್ಳೇದಕ್ಕೆ. ಆಮೇಲೆ ಇದೇ ಅದೇ ಅಂತ ನಾವು ಯಾವತ್ತೂ ಸಹ ಪಟ್ಟು ಮಾಡಿ ಕೂತ್ಕೊಳ್ಳೋದು ನನ್ನ ದೃಷ್ಟಿಯಲ್ಲಿ ಒಳ್ಳೆ ಸಂಸ್ಕೃತಿ ಅಲ್ಲ. ಈ ಬಾರಿ ನಾನು ಸಚಿವನ ಆಗ್ಬೇಕು ಅಂತ ಬಯಸಿದ್ದವನೂ ಅಲ್ಲ. ಆದ್ರೂ ಪಕ್ಷ ನನ್ನನ್ನ ಸಚಿವರನ್ನಾಗಿ ಆಯ್ಕೆ ಮಾಡಿತ್ತು. ಹಾಗಾಗಿ ನಾನು ಸಚಿವ ಸ್ಥಾನ ಬಿಟ್ಟು ಹೋಗ್ಬೇಕು ಅನ್ನೋದು ದೂರಕ್ಕೂ ಸಹ ನನ್ನ ಮನಸ್ಸಿನಲ್ಲಿ ಆ ಭಾವನೆ ಇಲ್ಲ. ಭಾರತದ ಸಂಸತ್ನಲ್ಲಿ ಒಬ್ಬ ಸದಸ್ಯನಾಗಿ ನಮ್ಮ ರಾಜ್ಯವನ್ನ ಪ್ರತಿನಿಧಿಸುವ ಅವಕಾಶ ಸಿಕ್ಕಿದ್ರೆ ಅದು ನನ್ನ ಜೀವನದ ಒಂದು ಶ್ರೇಷ್ಠ ಗೌರವ. ನನ್ನ ಪಾಲಿಗೆ ಅದೊಂದು ದೊಡ್ಡ ಗೌರವ. ಜನ ಆಶೀರ್ವಾದ ಮಾಡಿದ್ರೆ ಅಂತ ನಾನು ಸ್ವೀಕಾರ ಮಾಡ್ತೇನೆ. ಹಾಗಾಗಿ ಮಂತ್ರಿ ಬಿಟ್ಟು ಹೋಗ್ಬೇಕು ಅನ್ನೋ ಅನಿವಾರ್ಯ ಆ ಆಲೋಚನೆ ನನಗೆ ಖಂಡಿತಾನೂ ಇಲ್ಲ. ಭಾರತದ ಸಂಸತ್ತು ನಮ್ಮ ದೇಶದ ಧ್ವನಿ, ಅದು ದೇಶದ ಸಾರ್ವಭೌಮತೆಯ ಸಂಕೇತ. ಅಂತಾದ್ರಲ್ಲಿ ನಾನು ಒಬ್ಬ ಸದಸ್ಯನಾಗೋದಕ್ಕೆ ಅವಕಾಶ ಸಿಕ್ಕಿದ್ರೆ ಬಹುಶಃ ನನ್ನ ಜೀವನಕ್ಕೆ ಎಲ್ಲೋ ಒಂದು ಕಡೆ ಒಂದು ದೊಡ್ಡ ಹೆಜ್ಜೆ, ನನ್ನ ಜೀವನ ಸಾರ್ಥಕ ಆದಂಗೆ ಆಗತ್ತೆ. ಅದಕ್ಕೆ ನಾನು ಲಾಯಕ್ಕಿದ್ದೀನೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಎಲ್ಲ ನಮ್ಮ ಎರಡೂ ಪಕ್ಷಗಳವರು ಬಯಸಿದ್ದಾರೆ. ಇಷ್ಟೊತ್ತು ಸುದ್ದಿ ಕೊಟ್ಟಿದ್ದು ನಾನು ಯಶೋಧ. ನೆನಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.